ಯಜಮಾನ ಊರಿಗೆ ಹೋಗುವಾಗ ವಾಚ್ಮೆನ್ ಕರೆದು ಹೇಳ್ತಾನೆ, ಸ್ವಾಮಿ ನಮಗೂ ಹೇಳಿ ಹೋಗಿದ್ದಾನೆ, ಆ ವಿಮಾನಕ್ಕಿಂತ ಎತ್ತರವಾಗಿ ದೇವರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಿಂತಿದೆಯಲ್ಲ ಬೀಳದಂಗೆ ನೀನು ನೋಡ್ಕೋ, ಮೋಸಂಬ ಹಣ್ಣು ಇದ್ದಾಗೆ ಸೇವೆ. ಮೊದಲನೇ ಬೋರ್ಡ್ ನಾವು ನೋಡ್ತೇವೆ, ಎಲ್ಲ ಜನರ ಬಗ್ಗೆ ಹುಷಾರಾಗಿರ್ರಿ. ಇದರಲ್ಲಿ ಇರುವಂತ ಗೋಲಿ ಔಷಧ ಒಳಗಡೆ ತಗುವಾಗ ಅದ್ಭುತಗಳು ಜರುಗುವಂತವಾಗಿವೆ. ಆರನೇದಾಗಿ, ಮೊದಲನೇದಾಗಿ ಯಾವ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು? ಸ್ವಲ್ಪ ಕೈ ಮಾಡಿ ಹೇಳ್ಬೇಕು, ಎಲ್ಲರ ವಿಷಯದಲ್ಲಿ. ಎರಡನೇದಾಗಿ ಎಲ್ಲ ಸೇವಕರು ಶುದ್ಧರಿ ಪರಿಶುದ್ಧ ಅಂತ ನಂಬರ್ದ್ರಿ. ಓಕೆ. ಮೂರನೇದಾಗಿ, ಎಂಥ ಹೃದಯ ಉಳ್ಳ ಜನರಿಂದ ಎಚ್ಚರಿಕೆ ಆಗಿರ್ಬೇಕು. ಬರೀ ಮರ್ಯಾದೆ ಕೋರುವವರು, ಬರೀ ಹೇಳೋರು ವಿಷಯದಲ್ಲಿ ನೀವೇನಾಗಿರ್ಬೇಕು? ಎಚ್ಚರಿಕೆ ಇರಬೇಕು. ನಾಲ್ಕನೇ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ ನೀನು ಎಚ್ಚರಿಕೆ ಇಲ್ಲ ಅಂದರೆ ಶೋಧನೆಗಳ ಜೀವನದಲ್ಲಿ ಬರ್ತವೆ. ಆಮೇಲೆ ಪಾಸ್ಟ್ರೇ ನಾನು ಎಲ್ಲ ಮಾಡತ್ತೀನಲ್ಲ ಪಾಸ್ಟರ್, ಯಾಕೆ ನನಗೆ ಈಗ ಬರ್ತಾವ ಅಂದ್ರಿ? ತಪ್ಪು ಪಾಸ್ಟರ್ದಲ್ಲ, ಯಾರ್ದು? ನಮ್ದು. ಡಾಕ್ಟ್ರ್ ಹೇಳ್ತಾರೆ, ಮುಂಜಾನೆ ಒಂದು, ಸಂಜೆಗೊಂದು, ಮಧ್ಯಾಹ್ನದ 3 ಗೋಲಿ ನೀನು ತೊಗೋಬೇಕು ಕರೆಕ್ಟಾಗಿ. ಹಾಂ ಸರ್ ತೊಗೊತೀನಿ ಅಂತೇಳಿ ಮೆಡಿಕಲ್ಗೆ ಹೋಗಿ ಗೋಲಿ ತೊಗೊಂಡು ಜೋಬಲ್ಲಿ ಇಟ್ಕೊಂಡು ಮನೆಗೆ ಹೋದ್ಮೇಲೆ ಅವತ್ತೆಲ್ಲ ಚೆನ್ನಾಗಿ ಸರಿಯಾಗಿ ಊಟ ಮಾಡಿ ನಿದ್ರೆ ಮಾಡಿ ಮತ್ತೆ ತಿರುಗಿ ದಿನ ಹೋಗಿ, ಸಾರ್ ನನಗೆ ಆರಾಮಾಗಿಲ್ಲ ಸಾರ್ ಅಂದರೆ ಏನಂತಾನೆ ಡಾಕ್ಟ್ರ್? ಸಾರ್ ನೋಡಿ ಸಾರ್ ಇಲ್ಲಿದೆ ನೋಡಿ, ಪ್ಯಾರಾಸೆಟಮಾಲ್ ಕೊಟ್ಟಿದ್ರಲ್ಲ ಇಲ್ಲಿದೆ ಗೋಲಿ ಅಂತ. ನಾನು ಗೋಲಿ ತೊಗೊನ್ಲಿಕ್ಕೆ ಬರೀ ಕೈಯಾಗಿ ಹಿಡ್ಕೊ ಜೋಬನಾಗಿ ಹಿಡ್ಕೊಳಕ್ಕಲ್ಲಪ್ಪ, ನಿನ್ನ ಒಳಗಡೆ ತಗೋಬೇಕು. ಹಾಗೆ ಪ್ರಾರ್ಥನೆ ಜೀವಿತ ಯಾವಾಗ ನಮ್ಮ ಒಳಗಡೆ ಇರ್ತದೋ ದೇವರ ಕಾರ್ಯಗಳನ್ನು ನಾವು ನೋಡುತ್ತೇವೆ. ಈ ಗೋಲಿ ತೊಗೊಂಡು ಹಿಡ್ಕೊಂಡು ಹೋಗೋದ್ರಿಂದ ಏನೂ ಆಗಲ್ಲ. ಇದರಲ್ಲಿರುವಂಥ ಗೋಲಿ ಔಷಧ ಒಳಗಡೆ ತಗೋವಾಗ ಅದ್ಭುತಗಳು ಜರುಗುವಂಥವಾಗಿವೆ. ಎಷ್ಟು ಜನ ವಿಶ್ವಾಸ ಮಾಡ್ತೀರಾ? 2000 ವರ್ಷಗಳಿಂದ ನಮಗೋಸ್ಕರ ಭೂಮಿಗೆ ಬಂದು ನಾವು ಕೈಯಿಂದ ಮಾಡಿದ ತಪ್ಪಿಗಾಗಿ ಕೈಗಳಲ್ಲಿ ಮಳೆ ಒಡಿಸ್ಕೊಂಡು, ಕಾಲಿಂದ ಮಾಡಿದ ತಪ್ಪುಗಳಿಗಾಗಿ ಕಾಲಿಗೆ ಮಳೆ ಒಡಿಸ್ಕೊಂಡು, ಇಡೀ ದೇಹದಿಂದ ಮಾಡಿದ ಪಾಪದ ಕಾರ್ಯಕ್ಕಾಗಿ ದೇಹದಲ್ಲಿ ತಿವಿಸಿಕೊಂಡು, ನಾವು ಮಾಡುವ ಕೆಟ್ಟ ಆಲೋಚನೆಗಳಿಗಾಗಿ ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟುಕೊಂಡು ನಮ್ಮ ಸಲುವಾಗಿ ಪ್ರಾಣ ಕೊಟ್ಟಿದ್ದಾನೆ. ನಂಬುವವರು ಮಾತ್ರ ಆಮೇನ್ ಅಂತ ಹೇಳೋಣ. ಹಲ್ಲೆಲೂಯ. ನಮಗೋಸ್ಕರ ಸಾಯಲಿಕ್ಕೆ ಬಂದನು. ಆರನೇದಾಗಿ ಯಾವ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು? ಏಳನೇದಾಗಿ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಹಲ್ಲೆಲೂಯ. ತನ್ನ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ 2ನೇ ಸಾರಿ ಬರ್ತಾನೆ. ಆ ವಿಷಯದ ಬಗ್ಗೆ ಎಚ್ಚರವಾಗಿರ್ಬೇಕಂತ ಯೇಸು ಸ್ವಾಮಿ ಹೇಳುವುದನ್ನು ನಾವು ಗಮನಿಸುವಂತರಾಗಿದ್ದೇವೆ. ಮಾರ್ಕ 13ನೇ ಅಧ್ಯಾಯ 32ನೇ ವಚನ, ಲೂಕ 21ನೇ ಅಧ್ಯಾಯ 36ನೇ ವಚನ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಒಂದು ಉಪವಾನವನ್ನ ಆತನು ಹೇಳ್ತಾನೆ. ಒಂದು ಮನೆಯಲ್ಲಿ ಕೆಲಸ ಮಾಡೋನು ಇರ್ತಾನೆ, ಒಂದು ಮನೆಯಲ್ಲಿ ವಾಚ್ಮೆನ್ ಇರ್ತಾನೆ. ಆ ಯಜಮಾನ ಊರಿಗೆ ಹೋಗುವಾಗ ವಾಚ್ಮೆನ್ ಕರೆದು ಹೇಳ್ತಾನೆ, ನೋಡಪ್ಪ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಸಾಮಾನು ಎಲ್ಲವನ್ನ ಬಿಟ್ಟು ನಾನು ಹೋಗ್ತಾ ಇದ್ದೀನಿ, ಆದರೆ ತಿರುಗಿ ನಾನು ಯಾವಾಗ ಬರ್ತೀನೋ ಗೊತ್ತಿಲ್ಲ, ನಾನು ಬರುವಾಗ ನೀನು ರೆಡಿ ಆಗಿರ್ಬೇಕು, ಮಲಗಬಾರ್ದು. ನಾನು ನಸ್ಕಿನಾಗಿ ಬರ್ಬೋದು, ಮಧ್ಯಾಹ್ನ ಬರ್ಬೋದು, ಸಂಜೆಗೆ ಬರ್ಬೋದು, ನೀನು ಮಲಗಬಾರ್ದು, ನೀನು ಎಚ್ಚರವಾಗಿರಬೇಕು, ನಾನು ಯಾವಾಗ ಬರ್ತೀನೋ ಗೊತ್ತಿಲ್ಲ ಎಂಬುದಾಗಿ ಆ ಮನೆ ಬಾಗಿಲನ್ನು ಕಾಯುವಂಥ ವಾಚ್ಮೆನಿಗೆ ಹೇಳಿ ಹೋಗ್ತಾನೆ ಎಂಬುದಾಗಿ. ಒಂದು ವೇಳೆ ಮಲಗಿದ್ರೆ ಯಜಮಾನ ಬರ್ತಾನೆ, ಆ ಮನೆ ಓನರ್ ಬಂದು ನಿನಗೆ ಏನು ಹೇಳಿ ನಾನು ಹೋಗಿದೆ, ನಡಿ ನೀನು ಸಾಮಾನು ಬ್ಯಾಗೆಲ್ಲ ಕಿತ್ಕೊಂಡು ನೀನು ಹೋಗ್ಬಿಡಿ, ಇನ್ಮೇಲೆ ನೀನು ಡ್ಯೂಟಿಗೆ ಅರ್ಹನಲ್ಲ. ಸ್ವಾಮಿ ಅದನ್ನೇ ಹೇಳ್ತಾ ಇದ್ದಾನೆ ಆ ವಚನದಲ್ಲಿ. ಯೇಸು ಸ್ವಾಮಿ ನಮಗೂ ಹೇಳಿ ಹೋಗಿದ್ದಾನೆ. ಅದನ್ನೇ ಕೆಳಗೆ ವಚನದಲ್ಲಿ ಹೇಳ್ತಾನೆ, ನಾನು ತಿರುಗಿ 2ನೇ ಸಾರಿ ನಿಮ್ಮ ಬಳಿಗೆ ಬರುತ್ತೇನೆ. ಎಷ್ಟು ಜನ ವಿಶ್ವಾಸ ಮಾಡ್ತೀರಾ ಯೇಸು ಮತ್ತೆ 2ನೇ ಸಾರಿ ಭೂಮಿಗೆ ಬರುವನಾಗಿದ್ದಾನೆ? ಹಲ್ಲೆಲೂಯಾ. ಪಾಸ್ಟರ್ ಯಾಕೆ ಬರ್ತಾನೆ? 1ನೇ ಸಾರಿ ನಮ್ಮ ಪಾಪಗಳಿಗಾಗಿ ಪ್ರಾಣ ಕೊಟ್ಟನಲ್ಲ, 2ನೇ ಸಾರಿ ಯಾಕೆ ಭೂಮಿಗೆ ಬರ್ತಾನಂದ್ರೆ, ತನ್ನ ಮಕ್ಕಳನ್ನು ಯಾರು ಪರಿಶುದ್ಧರಾಗಿ ಜೀವನ ಮಾಡ್ತಾ ಇದ್ದಾರೋ, ಯಾರು ಯೇಸು ಸ್ವಾಮಿಗೋಸ್ಕರ ಕಾಯ್ತಾ ಇದ್ದಾರೋ, ಯಾರು ಸಭೆಯನ್ನ ದೇವರನ್ನ ಹಿಡ್ಕೊಂಡು ಮುಂದೆ ನಡೀತಾ ಇದ್ದಾರೋ ಅವರೆಲ್ಲರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಮತ್ತೆ ಆಕಾಶದಲ್ಲಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಆತನು ಬರುವನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ವಸ್ತುವನ್ನು ನಾನು ಬಿಡುವುದಿಲ್ಲ, ನನ್ನ ಮಕ್ಕಳನ್ನು ನಾನು ಬಿಡುವುದಿಲ್ಲ, ಈಗ ನಾನಿರುವ ಜಾಗದಲ್ಲಿ ಅವರು ಕೂಡ ಇರಬೇಕಾಗಿದೆ ಎಂಬುದಾಗಿ ಯೋಹಾನ 14:1 ನಾವು ನೋಡುತ್ತೇವೆ. ನಮ್ಮನ್ನು ಆತನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಆಮೇನ್. ಎಷ್ಟು ಜನಕ್ಕೆ ಸಂತೋಷ ಯೇಸು ಸ್ವಾಮಿ ನಮ್ಮನ್ನು ಕರ್ಕೊಂಡು ಹೋಗೋದು? ಎಷ್ಟು ಜನಕ್ಕೆ ವಿಮಾನದಲ್ಲಿ ಹೋಗ್ಬೇಕಂತ ಆಸೆ ಇದೆ? ಆ ವಿಮಾನಕ್ಕಿಂತ ಎತ್ತರವಾಗಿ ದೇವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. 2ನೇ ಸಾರಿ ಆತನು ಬರ್ತಾನಲ್ಲ, ಆತ್ಮಿಕ ಶರೀರದಿಂದ ಆತನ ಜೊತೆನೆ ಕಣ್ಣರೆಪ್ಪೆ ಬೆರಡಷ್ಟೊಳಗಾಗಿ ಎಲ್ಲವನ್ನ ನೋಡ್ತಾನೆ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾನೆ. ನೀನು ಹಾಗೆ ನೀನು ಮೇಲಕ್ಕೆ ಹೋಗುವನಾಗಿದೀಯಾ? ಹಲ್ಲೆಲೂಯಾ. ಹೊಡಿಬೇಕು ಚಪ್ಪಾಳೆ ಜೋರಾಗಿ ಅಲ್ವಾ? ಇಂಥ ಮಹಿಮೆ ಕಾರ್ಯವನ್ನ ದೇವರು ನಮಗೆ ಮಾಡ್ತಾರೆ. ಸ್ವಾಮಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಆಮೇನ್. ಅದನ್ನು ನಾವು ನಂಬಬೇಕು. ಯೇಸು ಸ್ವಾಮಿ 2ನೇ ಸಾರಿ ಬರುವಾಗ ಎಚ್ಚರಿಕೆಯಾಗಿರ್ಬೇಕು. ಸ್ವಾಮಿ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಒಂದು ವೇಳೆ ಇವತ್ತು ಇದೇ ಸಮಯದಲ್ಲಿ ಆತನು ಬರಬಹುದು, ಈ ದಿನ ರಾತ್ರಿ ಬರಬಹುದು, ಅಥವಾ ನಾಳೆನೇ ಬರಬಹುದು. ಯಾವಾಗ ಬರ್ತಾನಂತ
ಗೊತ್ತಿಲ್ಲ. ಹಾಗಾದ್ರೆ ನಮ್ಮ ಕೆಲಸ ಏನಂತೆ? ವಾವ್, ಹುಷಾರಾಗಿರ್ಬೇಕು. ಫಸ್ಟ್ ಎಚ್ಚರ ಆಗಿಲ್ಲ ಅಂತ ಹಾಗೆ ಮಕ್ಕೊಂಡ್ರೆ ಏನಾಗುತ್ತೆ? ಏನಾಗಲ್ಲ, ನೀನು ಇಲ್ಲೇ ಇರ್ತೀಯ, ಸ್ವಾಮಿ ಹೋಗ್ತಾನೆ ಅಟೆ, ಅದಲ್ವಾ? 10 ಜನ ಕನ್ನಿಕರಿಲ್ಲ, 5 ಜನ ಕನ್ನಿಕರು ಹೋದ್ರು, 5 ಜನ ಬಿಡಲ್ಪಟ್ಟರು. ಇಷ್ಟು ಜನ ಕಷ್ಟಪಟ್ಟದ್ದು ವೇಸ್ಟ್, ರಕ್ಷಣೆ ತೆಗೆದುಕೊಂಡದ್ದು ವೇಸ್ಟ್, ಪ್ರಾರ್ಥನೆ ಜೀವಿತ ವೇಸ್ಟ್, ದೇವರ ವಾಕ್ಯ ಓದೋದು ವೇಸ್ಟ್, ಪ್ರತಿ ಭಾನುವಾರ ತಪ್ಪದೆ ದೇವರ ಆಲಯಕ್ಕೆ ಬಂದದ್ದು ವೇಸ್ಟ್. ಕಾರಣ ಏಕೆಂದ್ರೆ ಆ ಸ್ವರ್ಗವನ್ನೇ, ಆ ರಾಜ್ಯವನ್ನೇ ನೀನು ಮುಟ್ಟಿಲ್ಲ ಅಂದ್ರೆ ಎಲ್ಲವೂ ವ್ಯರ್ಥವೇ. ನಾವು ಕರ್ತನ ಆರಾಧಿಸುವುದ ಕಾರಣ, ಆತನ ಸ್ತುತಿಸುವ ಕಾರಣ ಒಂದೇ, ಆತನಿರುವ ಜಾಗದಲ್ಲಿ ನಾವು ಇರಬೇಕಾಗಿದೆ. ಹಾಗಾಗಿ ಎಚ್ಚರವಾಗಿರಬೇಕು. ಯಾವ ರೀತಿಯಿಂದ ಎಚ್ಚರವಾಗಿರಬೇಕು? ಕೆಲವರೆಲ್ಲ ಟ್ರೈನ್ಗಾಗಿ ಕಾಯ್ತಾ ಇರ್ತಾರೆ. ಟ್ರೈನ್ ಬಂದ ತಕ್ಷಣ ಪಟ್ಟಂತ ಬೇಗ ಅದನ್ನ ಏರ್ ಬಿಡ್ತಾರೆ. ಕೈಯಲ್ಲಿ ಏನು ತೊಗೊಂಡು ಹೋಗ್ತಾರೆ? ಬ್ಯಾಗ್ ಇರ್ತಲ್ಲ, ಲಗೇಜ್ ತೊಗೊಂಡು ಸಿದ್ಧವಾಗಿರ್ತಾರಲ್ವಾ, ಸಿದ್ಧವಾಗಿ ಹೋಗ್ತಾರೆ. ಇರ್ಲಿ ಬಿಡು, ಟ್ರೈನು ಒಂದು 6 ಗಂಟೆಗೆ ಬರ್ತಾ ಅಂದರೆ 6:15 ಹೋಗೋಣ ಅಂದರೆ ಟ್ರೈನ್ ಇರ್ತದೆ ನಿನಗೋಸ್ಕರ. ಸಾರ್ ನಿಂದ್ರಿ, ಇಲ್ಲ ನಾವು ಹೋಯ್ತೀವಿ, ಆಯ್ತು ನಿನ್ನ ಟೈಮು ಮುಗೀತು. ಯೇಸು ಸ್ವಾಮಿ 2ನೇ ಸಾರಿ ಬರುವಾಗ ನಾವು ಕೂಡ ಲಗೇಜ್ ತೆಗೆದುಕೊಂಡು ಸಿದ್ಧರಾಗಿರಬೇಕು. ಹಲ್ಲೆಲೂಯಾ. ಏನು ಆ ಲಗೇಜು? ಪರಿಶುದ್ಧತೆ, ಶುದ್ಧ ಹೃದಯ, ನೀತಿ, ನ್ಯಾಯ, ಆತ್ಮಗಳು, ಈ ಎಲ್ಲ ಲಗೇಜ್ಗಳನ್ನು ತೆಗೆದುಕೊಂಡು ಯೇಸು ಸ್ವಾಮಿ ಟ್ರೈನ್ ಬರುವಾಗ ಸಿದ್ಧರಾಗಿ ಹೋಗಬೇಕಾಗಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ 2ನೇ ಸಾರಿ ಬರೋಣಕ್ಕಾಗಿ ಎಚ್ಚರವಾಗಿರಬೇಕು. ಕೊನೆಯದಾಗಿ ಲಾಸ್ಟ್ ವಿಷಯ, ನಿನ್ನ ಬಗ್ಗೆ ನೀನು ಎಚ್ಚರವಾಗಿರಬೇಕು. ಪಕ್ಕದಲ್ಲಿ ನಿನ್ನ ಬಗ್ಗೆ ನೀನು ಎಚ್ಚರವಾಗಿರಬೇಕು. ಲೂಕ 17:3 ಯೇಸು ಸ್ವಾಮಿ ಹೇಳ್ತಾನೆ, ಕಠಿಣ ಹೃದಯದಿಂದ ನೀನು ಇರಬೇಡ, ಜನರನ್ನು ಕ್ಷಮಿಸು, ಜನರನ್ನು ಮನ್ನಿಸು. ಯಾಕಂದ್ರೆ ಕಠಿಣ ಹೃದಯ ನಿನ್ನ ಒಳಗಡೆ ಬಂದ್ರೆ ನೀನು ದೇವರ ರಾಜ್ಯಕ್ಕೆ ಬಾಧ್ಯನು ಆಗುವುದಿಲ್ಲ. ನಿನ್ನ ಹೃದಯ ಸರಳವಾಗಿರಲಿ, ನಿನ್ನ ಹೃದಯ ನಿರ್ಮಲವಾಗಿರಲಿ. ನಿನ್ನ ಒಳ್ಳೆಯ ಹೃದಯದಿಂದಲೇ ದೇವರನ್ನು ಸಂಧಿಸಲಿಕ್ಕೆ ಸಾಧ್ಯ. ಕಪಟ ಹೃದಯವಾಗಲಿ, ಅಥವಾ ವಂಚಿಸುವ ಹೃದಯವಾಗಲಿ, ಯಾರನ್ನು ಮೋಸಪಡಿಸುವ ಹೃದಯವಾಗಲಿ, ಅಥವಾ ನಾನು ಕ್ಷಮಿಸಲ್ಲ, ಸತ್ತರೂ ಅವನನ್ನು ನಾನು ಕ್ಷಮಿಸಲ್ಲ ಅನ್ನುವಂಥ ಹೃದಯ ನಿನ್ನ ಹತ್ರ ಇರುವುದಾದರೆ ಆ ಟ್ರೈನಲ್ಲಿ ನೀನು ಹೋಗಕ್ಕಾಗಲ್ಲ. ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ನಿನ್ನ ಸಹೋದರನನ್ನು ತಪ್ಪು ಮಾಡಿದರೆ ಅವನನ್ನು ಗದರಿಸು. ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನನ್ನು ಕ್ಷಮಿಸಿಬಿಡು. ಸಾಕು. ಇಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಒಂದು ವೇಳೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅವನಿಗೆ ಹೇಳು, ತಿದ್ದುಕೊಂಡ್ರೂ ಪರವಾಗಿಲ್ಲ, ತಿದ್ದುಕೊಂಡಿಲ್ಲ ಅಂದ್ರೆ ಏನು ಮಾಡವನನ್ನ ಬಿಟ್ಬಿಡಷ್ಟೇ. ಆದರೆ ನಿನ್ನ ಹೃದಯದಲ್ಲಿ ಏನು ಮಾಡವನನ್ನ ಕ್ಷಮಿಸು. ದೇವ್ರ ದಾರ ತಗೋಪ್ಪ, ನಾನು ಮಾತ್ರ ನಿನಗೆ ಶಿಕ್ಷೆ ಏನನ್ನ ಕೊಡಲ್ಲ, ನಿನ್ನ ಬಗ್ಗೆ ನಾನು ಏನು ಇಟ್ಟುಕೊಳ್ಳುವುದಂತ ಅವನನ್ನು ಕ್ಷಮಿಸು. ನಿನ್ನ ಹೃದಯ ಸರಳವಾಗಿರಬೇಕು. ಹಲ್ಲೆಲೂಯಾ. ಮತ್ತೆ ನಾವು ನೋಡುತ್ತೇವೆ 1 ಕೊರಿಂಥ 10:12 ನಿಂತಿದೆಯಲ್ಲ, ಬೀಳದಂಗೆ ನೀನು ನೋಡ್ಕೋ. ನಿಂತಿದ್ದೇನೆ ನಾನು, ಗಮನಿಸಿ, ಈ ಕಡೆ ನೋಡಿ, ನಿಂತಿದ್ದೀನಿ ನಾನು. ಯಾವುದರಲ್ಲಿ? ದೇವರಲ್ಲಿ ನಾನು ನಿಂತಿದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ವಾಕ್ಯ ಓದ್ತಾ ಇದ್ದೇನೆ, ಸಭೆ ಸಹವಾಸ ಇದೆ, ಬಾರಿಸ್ತಾ ಇದ್ದೇನೆ, ಆರಾಧನೆ ಮಾಡ್ತಾ ಇದ್ದೇನೆ, ವಾಕ್ಯ ಹೇಳ್ತಾ ಇದ್ದೇನೆ, ಒಳ್ಳೆ ಲೀಡಿಂಗ್ ಎಲ್ಲ ಮಾಡ್ತೀನಿ, ನಿಂತಿದ್ದೀನಿ ನಾನು. ಆ ರೀತಿಯಲ್ಲಿ ನೀನು ನಿಂತಿದ್ರೆ ಬೀಳಲಾರ್ದಂಗೆ ನೀನು ನೋಡ್ಕೋಬೇಕಂತೆ. ಆದ ಕಾರಣ ಬೀಳದಂತೆ ಎಚ್ಚರಿಕೆಯಾಗಿರಬೇಕು. ಹಲ್ಲೆಲೂಯಾ. ಎಷ್ಟು ಜನರಿಗೆ ದೇವರ ಸೇವೆಯನ್ನು ಕೊಟ್ಟಿದ್ದಾರೆ, ಒಂದೊಂದು ಸೇವೆಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಕೆಲವರಿಗೆ ಬಾರಿಸುವಂಥ ಸೇವೆ, ಕೆಲವರಿಗೆ ಹಾಡುವಂಥ ಸೇವೆ, ಕೆಲವರಿಗೆ ವಾಕ್ಯವನ್ನು ಸಾರುವಂಥ ಸೇವೆ, ಕೆಲವರಿಗೆ ಸಭೆಯನ್ನು ಸಿದ್ಧ ಮಾಡುವಂಥ ಸೇವೆ, ಕೆಲವರಿಗೆ ನಾನಾ ವಿಧವಾದ ಸೇವೆಗಳಿದೆ. ಸೇವೆ ಅಂದರೆ ಒಂದು ದೊಡ್ಡ ಸೇವೆ, ಸಣ್ಣ ಸೇವೆ ಯಾವುದೂ ಇಲ್ಲ. ಸೇವೆ ಅನ್ನೋದು ಒಂದೇ. ಹಲ್ಲೆಲೂಯಾ. ಮೋಸಂಬ ಹಣ್ಣು ಇದ್ದಂಗೆ ಸೇವೆ. ಮೋಸಂಬ ಹಣ್ಣು ನೋಡಿದಿರಲ್ವಾ? ಅದರಲ್ಲಿ ಎಷ್ಟೋ ಭಾಗಗಳಿರ್ತವಲ್ವಾ? 1, 2, ಸುಮಾರು 10-12 ಭಾಗಗಳೇ ಇರ್ತವೆ. ಅದರಲ್ಲಿ ಸೇವೆ ಅನ್ನುವುದು ಒಂದೇ, ಅದರಲ್ಲಿ ಅನೇಕ ಭಾಗಗಳಿರ್ತವೆ. ಒಂದು ಸಭಾಪಾಲಕರದು, ಇನ್ನೊಂದು ಬಾರಿಸುವಂಥದ್ದು, ಇನ್ನೊಂದು ಹಾಡುವಂಥದ್ದು, ಇನ್ನೊಂದು ಚರ್ಚ್ ರೆಡಿ ಮಾಡುವಂಥ, ಈಗೆಲ್ಲ ಒಂದೊಂದು ಸೇವೆಗಳಿದೆ. ಇವೆಲ್ಲ ಸೇರಿದ್ರೆ ಏನು ಸೇವೆ ಇಲ್ಲ. ಈ ಒಂದು ಭಾಗ ದೊಡ್ಡದಿದೆ, ಈ ಸಣ್ಣದಿಂದ ಅನ್ನಕ್ಕಾಗಲ್ಲ. ಎಲ್ಲವೂ ದೇವರ ದೃಷ್ಟಿಯಲ್ಲಿ ಒಂದೇ. ಇವತ್ತು ಭಾಳ ದಿನ ಏನು ಮಾಡ್ತಾರೆ ಅಂದರೆ, ನನಗೆ ಪಾಸ್ಟ್ರೆ ಚರ್ಚಲ್ಲಿ ನನಗೆ ಅದು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಆಡಕ್ಕೆ ಕೊಟ್ಬಿಟ್ಟು ನಾ ಏನು ಮಾಡ್ತೀನಿ, ಆಡ್ತೀನಿ. ಆ ಹೊರ ಇದ್ದರೆ ಆಡು, ಯಾರು ಬೇಡ ಅಂತಾರೆ ನಿನಗೆ? ಹೊರ ಇದ್ದರೆ ಹಾಡಬೇಕು, ಬಾರಿಸು, ಹೊರ ಇದ್ದರೆ ಬಾರಿಸ್ಬೇಕು. ಇಲ್ಲಾಂದರೆ
ಆ ವರ ಇಲ್ಲಾಂದರೆ ಕಚ್ಚಿ ಬಿಚ್ಚಿ ಮಾಡಿ ಖಾರ ಉಪ್ಪು ಎಲ್ಲ ಪುರ ಎಲ್ಲ ಇದು ಮಾಡಿಬಿಡ್ತಾರೆ, ಕೆಡಿಸ್ಬಿಡ್ತಾನೆ. ಹೌದಲ್ವಾ? ಸಾರು ಮಾಡಕ್ಕೆ ಬಂದರೆ ಸಾರು ಮಾಡಕ್ಕೆ ಕೊಡ್ಬೇಕು, ಇಲ್ಲಾಂದರೆ ಏನಾಗ್ಬಿಡ್ತದೆ ಗೊತ್ತೇ, ತಿನ್ನೋಕ್ಕೆ ಆಗಲ್ಲ. ಅದಕ್ಕೆ ಆ ವರ ಇದ್ದರೆ ನಾವು ಅದನ್ನು ಉಪಯೋಗ ಮಾಡಬೇಕು. ಹಲ್ಲೆಲೂಯಾ. ನಿಂತಿದೆಯಾ? ದೇವ್ರ ಸೇವೆಯಲ್ಲಿ ನಿಂತ್ಕೊಂಡಿದೆಯಾ? ದೇವ್ರ ಕೃಪೆಯಿಂದ ಒಂದು ಸೇವೆ ನಿನಗೆ ಸಿಕ್ಕಿದೇನಾ? ಒಂದು ಸೇವೆ ನೀನು ಮಾಡ್ತಾ ಇದೆಯಾ? ವಾಕ್ಯ ಹೇಳ್ತದೆ, ಎಚ್ಚರವಾಗಿರು. ಸೈತಾನ ಯಾವಾಗ ಬೇಕಾದರೂ ಅದರಲ್ಲಿ ನಿನ್ನನ್ನು ಏನು ಮಾಡ್ಬೋದು? ಬೀಳಿಸಬಹುದು. ನಿನ್ನ ಹೃದಯದ ಬಗ್ಗೆ ಎಚ್ಚರಿಕೆಯಾಗಿರು. ನಿನಗೆ ಕೊಟ್ಟ ಸೇವೆಯ ಬಗ್ಗೆ ನೀನು ಎಚ್ಚರಿಕೆಯಾಗಿರು. ನಿನ್ನ ಆತ್ಮಿಕ ಜೀವಿತದ ಬಗ್ಗೆ ನೀನು ಎಚ್ಚರಿಕೆಯಾಗಿರು. ಗಲಾತ್ಯ 6:1 ಓದೋಣ. ನೀನಾದರೂ ದುಷ್ಪ್ರೇರಣೆಗಳಿಂದ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ನಿನ್ನ ವಿಷಯದಲ್ಲಿ ಅಲಕ್ಷ್ಯ ಮಾಡಬೇಡ. ನಿನ್ನ ವಿಷಯದಲ್ಲಿ ಎಚ್ಚರಿಕೆ. ಇವತ್ತು ನೀನು ಅಂದುಕೊಂಡಿರಬಹುದು, ನಾನು ದೀಕ್ಷಾಸ್ಥಾನ ತಗೊಂಡಿದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ವಾಕ್ಯ ಓದ್ತಾ ಇದ್ದೇನೆ, ಎಲ್ಲ ಓದ್ತಾ ಇದ್ದೇನೆ. ನಿಂತಿದೆಯಾ? ದೇವರಲ್ಲಿ ನಿಂತಿದೆಯಾ? ದುಷ್ಪ್ರೇರಣೆಗಳು ನಿನಗೆ ಬರ್ತವೆ. ಸೈತಾನ ಪ್ರೇರಣೆಗಳು ತಂದಾಕ್ತಾನೆ. ಅದು ಹಣದ ಶೋಧನೆ ಆಗಿರ್ಬೋದು, ಅಥವಾ ಯಾವುದೇ ಲೋಕದ ಶೋಧನೆ ಆಗಿರ್ಬೋದು. ಶೋಧನೆಗಳು, ದುಷ್ಪ್ರೇರಣೆಗಳು ನಿನ್ನ ಒಳಗಡೆ ತಂದಾಕಿ ನನ್ನ ಏನು ಮಾಡ್ತಾನೆ? ಬೀಳಿಸ್ತಾನೆ. ಗಮನಿಸಿ, ಮೊದಲನೇ ಬೋರ್ಡ್ ನಾವು ನೋಡ್ತೇವೆ, ಎಲ್ಲ ಜನರ ಬಗ್ಗೆ ಹುಷಾರಾಗಿರ್ರಿ. ಎರಡನೇ ಬೋರ್ಡ್ ನೋಡ್ತೇವೆ, ಸೇವಕರ ಬಗ್ಗೆ ಹುಷಾರಾಗಿರ್ರಿ. ಮೂರನೇ ಬೋರ್ಡ್ ನೋಡ್ತೇವೆ, ಪರಿಸಾಯಿರಂಥ ಸದ್ದುಕಾಯಿರಂಥ ಜನರು ನಿಮ್ಮ ಬಳಿಗೆ ಬರ್ತಾರೆ. ಒಳ್ಳೆ ರೀತಿ ಬೆಳ್ಳಕ್ಕೆ ಕಾಣ್ತಾರೆ, ಒಳಗಡೆ ಉಳುಕಾಗಿರ್ತಾರೆ. ನಿಮಗೆ ಮಾಡೋಕ್ಕೆ ಹೇಳ್ತಾರೆ, ಅವರು ಮಾಡಲ್ಲ. ಅಂಥ ಜನರ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ರಿ. ನಾಲ್ಕನೇ ಬೋರ್ಡ್ ನೋಡ್ತೇವೆ, ಪ್ರಾರ್ಥನೆ ವಿಷಯದಲ್ಲಿ ಎಚ್ಚರವಾಗಿರಿ. ನಾಲ್ಕನೇ ಬೋರ್ಡು. ಐದನೇ ಬೋರ್ಡು, ನಿಮ್ಮ ಬೀಗ ಯಾರು ಬೀಗೋ ಅಲ್ಲ, ನಮ್ಮ ಬೀಗೋ ಅಂತ ಅಲ್ಲನೇ ಅಲ್ಲಪ್ಪ. ಸೈತಾನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಆರನೇದು, ಯೇಸು ಸ್ವಾಮಿ 2ನೇ ಸಾರಿ ಬರ್ತಾ ಇದ್ದಾನೆ. ಅಲಕ್ಷ್ಯ ಮಾಡಿದಿ ಚರ್ಚನ್ನು, ಪ್ರಾರ್ಥನೆಯ, ಆರಾಧನೆಯ, ಸೇವೆಯನ್ನು ಅಲಕ್ಷ್ಯ ಮಾಡಿದಿ, ಒಂದಿನ ಸ್ವಾಮಿ ನಿನ್ನ ಬಿಟ್ಟು ಹೋಗ್ತಾನೆ. ಆತ್ಮಿಕವಾಗಿ ಬಿದ್ದೋದ್ರೆ ನಿನ್ನನ್ನು ಆತನ ಕರ್ಕೊಂಡು ಹೋಗಲ್ಲ. ಆತ್ಮಿಕವಾಗಿ ಎಚ್ಚರವಾಗಿರಬೇಕು. ನಿದ್ದೆ ಮಾಡುವವರಾಗಿರಬಾರ್ದು. ಪರಿಶುದ್ಧತೆಯನ್ನು ಕಾಪಾಡಿಕೊಂಡು, ನೀತಿಯನ್ನು ಕಾಪಾಡಿಕೊಂಡು ಎಚ್ಚರವಾಗಿದ್ದರೆ ಯೇಸು ಸ್ವಾಮಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. 7ನೇ ಬೋರ್ಡು, ಸ್ವಲ್ಪ ಸರಿಯಾಗಿ ಹೇಳ್ಬೇಕು, ನನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. ಕಠಿಣ ಹೃದಯ ಇರಬಾರ್ದು, ಕ್ಷಮಿಸುವ ಹೃದಯ ಇರಬೇಕು. ದುಷ್ಪ್ರೇರಣೆಗೆ ನಾನು ಒಳಗಾಗಬಾರ್ದು, ಶೋಧನೆಗೆ ನಾನು ಒಳಗಾಗಬಾರ್ದು. ಹಲ್ಲೆಲೂಯಾ. ದೇವರು ನನಗೆ ಸೇವೆಯನ್ನು ಕೊಟ್ಟಿದ್ದಾರೆ. ಪ್ರಾರ್ಥನೆ ಸೇವೆ, ವಾಕ್ಯದ ಸೇವೆ, ಆರಾಧನೆ ಸೇವೆ, ಸಭೆ ಸಹವಾಸದ ಸೇವೆ, ಸುವಾರ್ತೆ ಸಾರುವಂಥ ಸೇವೆ, ಸಹಾಯ ಮಾಡುವಂಥ ಸೇವೆಯನ್ನು ದೇವರು ನನಗೆ ಕೊಟ್ಟಿದ್ದಾರೆ. ನಾನು ನಿಂತುಕೊಂಡಿದ್ದೇನೆ. ಬೀಳದೆ ಹಾಗೆ ನಾನು ನೋಡಿಕೊಳ್ಬೇಕಾಗಿದೆ. ಇವತ್ತಿಂದ ನಾನು ಮೋಸ ಹೋಗಬಾರದು. ಜನರ ವಿಷಯದಲ್ಲಿ ನಾನು ಮೋಸ ಹೋಗಬಾರದು. ಅವರು ಯಾರೇ ಆಗಿರಲಿ ಸ್ವಾಮಿ ದೇವರೇ, ನನ್ನ ಜನರ ವಿಷಯದಲ್ಲಿ ಮೋಸವಾಗಬಾರದು. ನನ್ನ ಫ್ರೆಂಡ್ಸ್ ವಿಷಯದಲ್ಲಾಗಲಿ, ನಮ್ಮ ಕುಟುಂಬದವರ ವಿಷಯದಲ್ಲಾಗಲಿ, ಬಂಧುಗಳ ವಿಷಯದಲ್ಲಿ ಆಗಲಿ, ಕರ್ತನೆ ಲೋಕದ ಯಾರೇ ಪರಿಚಯವಿರುವಂಥ ಜನರಿಂದ ಆಗಲಿ ನಾನು ಮೋಸ ಹೋಗಬಾರದು ಸ್ವಾಮಿ. ಈಗ ಜನರ ಬಗ್ಗೆ ದೇವರೇ ತಿಳ್ಕೊಳ್ಳುವಂಥ ಆತ್ಮನ ಜ್ಞಾನ ನನಗೆ ಬೇಕು. ಇರುವ ಸ್ಥಳದಲ್ಲಿ ನಿಮ್ಮ ಬಾಯಿಗಳನ್ನು ತಿಳಿದು ಕರ್ತನಿಗೆ ಹೇಳಿ, ಸ್ವಾಮಿ ನಾನು ಸೇವಕರನ್ನ ಕುರಿತಾಗಿ ಸರಿಯಾಗಿ ತಿಳ್ಕೋಬೇಕು ದೇವರೇ. ಎಚ್ಚರಿಕೆ ಜೀವಿತ ನನ್ನ ಜೀವನದಲ್ಲಿ ಬೇಕಪ್ಪ ಎಂಬುದಾಗಿ ಕರ್ತನಿಗೆ ಹೇಳುವಂತರಾಗಿರೋಣ. ಹೌದು ಸ್ವಾಮಿ, ನನ್ನ ಜೀವಿತದಲ್ಲಿ ದೇವರೇ ಅಪ್ಪ ಕರ್ತನೆ ಕೆಲವರು ದಾರಿ ತಪ್ಪಿಸುವಂತ, ಉಳಿಗಿಟ್ಟು ಅಂದರೆ ಪಾಪದಲ್ಲಿ ಸಿಕ್ಕಿಸುವಂತ ಜನರ ಬಗ್ಗೆ, ಪರಿಸಾಯಿರಂತ ಹೃದಯ ಉಳ್ಳವರು, ಸದ್ದುಕಾಯಿರಂತ ಹೃದಯ ಉಳ್ಳವರು, ಕರ್ತನೆ ಶಾಸ್ತ್ರಿಗಳಂತ ಹೃದಯ ಉಳ್ಳವರ ಕುರಿತಾಗಿ ನಾನು ಹುಷಾರಾಗಿರಬೇಕು ಕರ್ತನೆ. ಅವರ ಮಾತುಗಳನ್ನು ಕೇಳಿ ನಾನು ಪಾಪದಲ್ಲಿ ಬೀಳಬಾರದು. ಅಂತ ಜನರಿಂದ ನಾನು ಎಚ್ಚರವಾಗಿರಬೇಕು. ಲಾರ್ಡ್ ವಿ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ದೇವರೇ, ನಾನು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು. ಹೇಳಿ, ಇರುವ ಸ್ಥಳದ ಕರ್ತನೆಗೆ ದೇವರು ನಾನು ಪ್ರಾರ್ಥನೆ ಎಚ್ಚರವಾಗಿರಬೇಕಪ್ಪ. ಯಾವಾಗಲೂ ಪ್ರಾರ್ಥಿಸುವಂತ ಮಗನು ಮಗಳು ನಾನು ಆಗಿರಬೇಕು. ಅಯ್ಯ, ಪ್ರಾರ್ಥನೆ ಇಲ್ಲ ಅಂದ್ರೆ ಶೋಧನೆಯಲ್ಲಿ ನಾನು ಬಿದ್ದು ಹೋಗ್ತೇನೆ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿರ್ರಿ. ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡ್ರಿ ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಐದನೇದಾಗಿ, ಸೈತಾನು ನಿಮ್ಮ ಬಳಿಗೆ ಬರ್ತಾನೆ. ಅವನು ಯಾವ ಟೈಮಲ್ಲಿ ಬರ್ತಾನೆ ಗೊತ್ತಿಲ್ಲ. ನೀನು ಕಷ್ಟದಲ್ಲಿ ಇರುವಾಗ ಬರಬಹುದು, ಕಣ್ಣೀರಲ್ಲಿ ಇರುವಾಗ ಬರಬಹುದು, ಅಥವಾ ಬೇಜಾರಾಗಿ ಒಬ್ಬಳನ್ನು ಕುಂತಿರುವಾಗ ನಿನ್ನ ಬಳಿಗೆ ಅವನು ಬರಬಹುದು. ಯಾವ ಸಮಯದಲ್ಲಿ ಅವನು ಬರ್ತಾನೆ ಗೊತ್ತಿಲ್ಲ.
ಎಚ್ಚರವಾಗಿರು. ಇದು ಸೈತಾನನ ಸ್ವರ, ಇದು ದೇವರು ಮಾತಾಡಿದ್ದಲ್ಲ, ಸೈತಾನನು ಮಾತಾಡ್ತಾ ಇದ್ದಾನೆ. ಸೈತಾನ ನನ್ನನ್ನು ವಂಚನೆಗೆ ಒಳಗೆ ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳಿದುಕೊಂಡು ಅವನ ವಿಷಯದಲ್ಲಿ ಜಾಗೃತರಾಗಿರ್ಬೇಕಪ್ಪ. ನನ್ನ ಬಳಿಗೆ ಬರ್ತಾನೆ, ನನ್ನ ಮಕ್ಕಳ ಬಳಿಗೆ ಬರ್ತಾನೆ, ನನ್ನ ಮನೆಗೆ ಬರ್ತಾನೆ, ನಾನಿರುವ ಎಲ್ಲಾ ಸ್ಥಳಗಳಿಗೆ ಅವನು ಬರ್ತಾನೆ. ದೇವರೇ, ಅವನ ಬಗ್ಗೆ ತಿಳ್ಕೊಳ್ಳುವಂತ ಜ್ಞಾನ ಪರಿಶುದ್ಧಾತ್ಮ ನನಗೆ ಬೇಕು ಸ್ವಾಮಿ ಎಂದು. ಓ ಯೇಸುವೇ. ಆರನೇದಾಗಿ ಯೇಸು ಸ್ವಾಮಿ ಮತ್ತೆ ಬರುವನಾಗಿದ್ದಾನೆ. ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ನಮ್ಮನ್ನು ಕರ್ಕೊಂಡು ಹೋಗುವುದಕ್ಕೆ ಆತನು ಬರುವನಾಗಿದ್ದಾನೆ. ಎಚ್ಚರವಾಗಿರೋಣ. ಪರಿಶುದ್ಧತೆಯನ್ನು ಕಾಪಾಡಿಕೊಂಡು, ನೀತಿಯನ್ನು ಕಾಪಾಡಿಕೊಂಡು, ದೇವರಿಗಾಗಿ 4 ಆತ್ಮಗಳನ್ನ ಸಂಪಾದಿಸಿ ಕೊಟ್ಟಂತ ಸೇವೆಯನ್ನ ಬಲವಾಗಿ ಹಿಡಿದುಕೊಂಡು ಮುಂದೆ ಹೋಗಲಿಕ್ಕೆ ನಾವು ಎಚ್ಚರವಾಗಿರುವಂತರಾಗಿರೋಣ. ಹಾಲೆಲ್ಲೂಯಾ. ಕೊನೆಯದಾಗಿ ನಮ್ಮ ಹೃದಯ ಪರಿಶುದ್ಧತೆಯಲ್ಲಿರುವಂತೆ, ಕಠಿಣವಾಗಿರದ ಹಾಗೆ, ಕ್ಷಮಿಸದಂತೆ ಕಠಿಣವಾಗಿರದ ಹಾಗೆ ಪರಿಶುದ್ಧತೆಯಲ್ಲಿ ಇರುವಂತೆ ದೇವರು ನಮ್ಮ ಕೊಟ್ಟದರಲ್ಲಿ ನಾವು ನಿಂತುಕೊಂಡು ದುಷ್ಪ್ರೇರಣೆಗೆ ಒಳಗಾಗದಂತೆ ನಾವು ಬಲವಾಗಿ ಮುಂದೆ ಹೋಗಲಿಕ್ಕೆ ದೇವರು ತಾನೇ ನಮ್ಮೊಂದಿಗೆ ಮಾತಾಡಿದ್ದಾರೆ. ಅದಕ್ಕಾಗಿ ಕರ್ತನೆಗಳನ್ನು ದೇವರೇ, ಇವತ್ತಿಂದ ನಾನು ನಿಂತುಕೊಳ್ಳುತ್ತೇನೆ, ಇವತ್ತಿಂದ ದೇವರ ಎಚ್ಚರವಾಗಿರುತ್ತೇನೆ, ಇವತ್ತಿಂದ ಪ್ರಾರ್ಥನೆ ಮಾಡುತ್ತೇನೆ, ಇವತ್ತಿನ ಜನರ ಕುರಿತಾಗಿ ಎಚ್ಚರವಾಗಿರ್ತೇನೆ, ಸೇವಕರ ವಿಷಯದಲ್ಲಿ ಎಚ್ಚರವಾಗಿರ್ತೇನೆ. ಇವತ್ತಿಂದ ಕರ್ತನೆ, ಇಗೋ ನಾನು ನಿನ್ನ ಆತ್ಮನ ಜ್ಞಾನ, ಸೂಕ್ಷ್ಮತೆ ಜ್ಞಾನದಿಂದ ದೇವರೇ ನಾನು ಎಚ್ಚರವಾಗಿ ಜೀವಿಸ್ತೇನೆ ದೇವರೇ ಎಂಬುದಾಗಿ 2 ಕೈಗಳನ್ನು ಮೇಲೆ ತೆಗೆಯೋಣ ಬಾ. ದೇವರೇ, ಇನ್ನು ಮಕ್ಕಳು ಎಚ್ಚರಿಕೆಯಿಂದ ಮುಂದೆ ಹೋಗಲಿಕ್ಕೆ ದೇವರೇ ಮತ್ತೊಂದು ಸಾರಿ ಬಲಪಡಿಸಿ ಕರ್ತನೆ. Lord, we worship you, God. Lord, we thank you. Thank you, Lord. Thank you, Lord. Thank you, Lord. Thank you. ಒಪ್ಪಿಸಿಕೊಡಿ, ದೇವರಲ್ಲಿ ಬಲಪಡಿಸಿಕೊಳ್ಳಿ. ದೇವರೇ, ಇನ್ನು ಮೇಲಾದರೂ ನಾನು ಹುಷಾರಾಗಿರ್ತೇನೆ. ಅದಕ್ಕೆ ಪರಿಶುದ್ಧಾತ್ಮನ ಸಹಾಯ ನನಗೆ ಬೇಕು. ದೇವರ ಆತ್ಮನು ನಮ್ಮ ಮಧ್ಯದಲ್ಲಿ ಮತ್ತೊಂದು ಸಾರಿ ಚಲಿಸ್ತಾ ಇದ್ದಾರೆ. ಲೋಕ ಮಾರ್ಗದಿ ನಡೆನು ನಾ, ಲೋಕದ ವೇಷವು ಧರಿಸೆನು ನಾ, ಹೊಸ ಮನಸ್ಸನ್ನು ಹೊಂದಿ ನಿಂಚಿತ್ತ ಅರಿತು ಬಾಳಬೇಕು, ನಿಂಚಿತ್ತ ಅರಿತು ಬಾಳಬೇಕು. ಒಪ್ಪಿಸುವೆ ಕರ್ತನೇ, ನೇಸಯ್ಯ